ಈ ಶಂಕರನ ಹೇಳಿದ್ದು ಇದೇ ಅಡ್ರೆಸ್ ಅಲ್ವಾ? ನೋಡೋಣ, ಇನ್ನು 5 ನಿಮಿಷ ಕಾಯ್ದು ನೋಡೋಣ ಬರ್ತಾರೇನು. ಅಲ್ಲಿ ಯಾರು ನಿಂತಿದ್ದಂಗೆ ಐತೆ, ಗಾಡಿ ಕೂಡ ಐತೆ. ಅವ್ರನ್ನ ಅನ್ಸತಿ ಕೇಳಿ ನೋಡೋಣ ಇರು, ಇದೇ ಅಡ್ರೆಸ್ ಅಲ್ವಾ ಅಂತ. ಆಮೇಲೆ ಸುಮ್ಮನೆ ಕಾಯ್ಕೊಂಡು ಟೈಮ್ ಎಷ್ಟಾಗುತ್ತಲ್ಲ. ಓ ಏನಪ್ಪ ಈ ಕಡೆ ನೋಡಿಲಿ ಸ್ವಲ್ಪ. ಯಾಕೋಣ ಏನಾಗ್ಬೇಕಾಯ್ತು ನಿಮಗೆ? ಯಾಕೆ ಕರೆದಿದ್ದು? ಅಲ್ಲ ಅದೇನಿಲ್ಲಪ್ಪ. ಆ, ಅದೇ ಶ್ರೀರಾಮ್ಪುರ ಅಂದರೆ ಇದೆ ತಾನೆ. ಇಲ್ಲಿ ಪಕ್ಕದಲ್ಲೆಲ್ಲ ಆಂಜನೇಯ ದೇವಸ್ಥಾನ ಕೂಡ ಐತಂತೆ. ಇದೇ ಜಾಗನಾ? ಹ್ಞೂ ಅದೇ ಜಾಗನೇ. ನಿಮ್ಮ ನೋಡೋಕೆ ಹೊಸಬ್ರ ಥರ ಕಾಣ್ತಾ ಇದ್ದೀರಾ. ಈ ಊರವ್ರ ಥರ ಇಲ್ಲ ನೀವು. ಈ ಊರಿಗೆ ಹೊಸ್ದಾಗಿ ಏನಾದರೂ ಬಂದಿದ್ದೀರಾ? ಯಾರು ಕಾಯ್ತಾ ಇದ್ದೀರಾ ಇಲ್ಲಿ? ಅದೇ ಈ ಊರಲ್ಲಿ ಶಂಕರಣ್ಣ ಅಂತ ಅವರಲ್ಲ. ಅದೇ ಅವರು ಬೇರೆ ಊರಲ್ಲಿ ಹೋಗಿ ಸ್ವಲ್ಪ ದಿನ ಕೆಲಸನೂ ಮಾಡಿದ್ರಂತಲ್ಲ. ಅವ್ರನ್ನ ನೋಡಬೇಕಾಗಿತ್ತು ನಾನು. ಓಹೋ ಹಂಗ, ನಮ್ಮ ಶಂಕರಣ್ಣನ. ಹಾಂ ಹಾಂ ಇವಾಗ ಗೊತ್ತಾಯ್ತು. ಇನ್ನೇನು ಬರ್ಬೋದು. ಇಲ್ಲೇ ಇರಿ, ಬರ್ತಾರೆ. ನಾನು ಯಾರೋ ಏನೋ ಅಂದ್ಕೊಂಡೆ. ಹಂಗಾಗಿ ನೀವು ಈ ಊರಿಗೆ ಇವಾಗ ಬಂದಿರೋದ ಏನು? ಬಾಡಿಗೆ ಮನೆಗ ಏನು? ಹಂಗೆ ಬಾಡಿಗೆ ಮನೆಗೆ ಅಲ್ಲಣ. ಯಾವುದು ಒಂದು ಸಣ್ಣ ಮನೆ ತಗೊಂಡಿದ್ದೀನಿ ಸ್ವಂತಕ್ಕೆ. ಇವಾಗ ಅಲ್ಲೇ ಬಂದಿದ್ದೀರಿ ಅದೇ ಮನೆಗೆ. ಇವಾಗ ಅದೇ ನಾನು ಇದು ಸೈಟು ಸೇಲ್ ಮಾಡೋದು ಮತ್ತು ತೋರಿಸೋದು ತೊಗೊಳೋದೆಲ್ಲ ಮಾಡ್ತಾ ಇರ್ತೀನಿ. ಹಂಗೆ ಶಂಕರಣ್ಣನು ಕೇಳಿದ್ರು, ಅದಕ್ಕೆ ಅವ್ರು ನೋಡೋಣ ಅಂತ ಬಂದಣ. ಹಾಂ ಹಂಗ. ಹಂಗಾದ್ರೆ ಸರಿ ಅಣ್ಣ. ಎಲ್ಲಿ ನಿಮ್ಮ ಮನೆ? ಆ ಲಾಸ್ಟ್ ಮನೇಲಿ ಒಂದು ಮನೆ ಇತ್ತಲ್ಲ, ಆ ಮನೇನ ನೀವು ಹೇಳ್ತಾ ಇರೋದು? ಅದೇನೇ ಸೇಲಿಗೆ ಇದ್ದಿದ್ದು? ಚೆನ್ನಾಗೈತೆ ಮನೆ, ಅದೇನಿಲ್ಲ. ಮತ್ತು ನೀವು ಇನ್ನೂ ಸೈಟೆಲ್ಲ ತೆಗಿತೀರಾ? ಮಾರೋ ಕೊಡ್ತೀರಾ? ಸರಿ ಅಣ್ಣ ಹಂಗಾದ್ರೆ. ಅದೇ ಬಂದರು ನೋಡಿ ನಮ್ಮ ಶಂಕರಣ್ಣ. ನೆನೆಸ್ಕೊತಿದ್ದಂಗೆ ಬಂದರು ನೋಡಿ. ಇವರೇ ನೀವು ಕೇಳ್ತಿದ್ದವರು. ಸರಿ ಅಣ್ಣ ಬಂದವ್ರೆ, ನೀವೇನ ಮಾತಾಡ್ತೀರಿ ಮಾತಾಡಿ, ನಂಗೆ ಕೆಲಸ ಐತೆ ಬರ್ತೀನಿ. ಸರಿ ಕಣಪ್ಪ. ಲಿಂಗಪ್ಪ ಇವಾಗ ಬಂದೇನಪ್ಪ. ಇಲ್ಲ ಆಗ್ಲಿಂದನೇ ಬಂದು ಕಾಯ್ಕೊಂಡಿದ್ದ. ನಾನು ಬರೋಕೆ ಸ್ವಲ್ಪ ತಡ ಆಗೋಯ್ತಪ್ಪ, ಬೇಜಾರು ಮಾಡ್ಕೊಬೇಡ ನೀನೇನು. ಸರಿ ಸರಿ ಪರವಾಗಿಲ್ಲ. ನೀವು ಗಾಡಿ ತಂದಿಲ್ವೇಣ? ಸರಿ ತಂದಿಲ್ಲ ಅಂದರೆ ಬರ್ರಿ, ನನಗಲ್ಲಿ ಹೋಗೋಣ, ಬೇಗ ನೋಡಬೇಕು ಜಾಗ. ಅವ್ರ ಓನರ್ ಎಲ್ಲರೂ ಹೋಗ್ತಾರೇನ, ಬೇಗ ಬನ್ನಿ. ಸರಿ ನಡಿಯಪ್ಪ. ಬಾಗಿಲಿನ ತೆಗ್ದಂಗೆ ಐತೆ. ಹೊರಗಡೆ ಇದ್ದಾರೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಹೋಗ್ತಾರೆ ನೋಡೋಣ, ಬರ್ತಾರೆ ಇಲ್ಲ ಹೊರಗಡೆ. ಯಾರಿದ್ದಾರಮ್ಮ ಮನೇಲಿ? ಯಾರನ್ನ ಇದ್ದೀರಾ ಮನೆ ಒಳಗಡೆ? ಏನು ಏನು ಮಾತಾಡ್ತೀನಿ. ಬಂದೆ ಬಂದೆ. ಹೇಳಿ ನೀವ್ಯಾರು? ಯಾರು ಬೇಕಾಗಿತ್ತು ನಿಮಗೆ? ನಾನು ಇಲ್ಲೇ ಪಕ್ಕದ ಮನೆಯಲ್ಲಿ ಬಂದಿರೋದಮ್ಮ. ಇವತ್ತು ಪೂಜೆ ಮಾಡಿದ್ರಿ, ಅದಕ್ಕೆ ಹಾಲು ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಮ್ಮ. ತುಂಬ ಥ್ಯಾಂಕ್ಸ್ ಅಕ್ಕ. ಮತ್ತು ನಮ್ಮನ್ನು ಯಾರು ಮಾತಾಡ್ಸ್ತಾನೆ ಇರಲಿಲ್ಲ, ನೀವಾದರೂ ಮಾತಾಡ್ಸಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ತುಂಬಾ ಥ್ಯಾಂಕ್ಸ್ ಅಕ್ಕ. ಈ ಲೋಟ ನಾನೇ ಆಮೇಲಿಂದ ತಂದು ಕೊಡ್ತೀನಿ ನಿಮಗೆ, ತೊಳ್ಕೊಂಡು ಬಂದು. ಅದರಲ್ಲಿ ಏನೈತೆ ಬಿಡಮ್ಮ. ಯಾಕೆ ಯಾರು ಮಾತಾಡಲ್ಲ ಅಂತ? ಏನಾದ್ರು ಜಗಳ ಮಾಡ್ಕೊಂಡಿದ್ದೆ ನೀನು? ನೋಡಿದ್ರೆ ಹಂಗೆ ಅನ್ಸಲ್ಲ ನಿನ್ನ. ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ದೆ? ಯಾರು ಮಾತಾಡ್ಸಲ್ವ ಇಲ್ಲಿ? ಅದು ಅಕ್ಕ, ಮತ್ತು ನಾನು ನಮ್ಮ ಯಜಮಾನ್ರು ಲವ್ ಮಾಡಿ ಓಡ್ ಬಂದು ಮದುವೆ ಆಗಿದ್ರಿ. ಅದಕ್ಕೆ ಯಾರು ನಮ್ಮನ್ನು ಮಾತಾಡ್ಸೋದೇ ಇಲ್ಲ. ಆಮೇಲೆ ಏನಾದರೂ ಮಾತಾಡಿಸಿ ನಾವು ಓಡ್ ಬಂದಿರೋದಕ್ಕೆ ಅವ್ರ ಮೇಲೆ ಏನಾದರೂ ಬರುತ್ತೆ ಅಂದ್ಬಿಟ್ಟು ಇಲ್ಲಿರೋರು ಯಾರು ಮಾತಾಡ್ಸೋದಿಲ್ಲ, ನನ್ನಾಗಲಿ ನಮ್ಮ ಮನೆಯವ್ರನ್ನಾಗಲಿ ಮಾತಾಡ್ಸೋದಿಲ್ಲ ಅಕ್ಕ. ಹಂಗೇನಮ್ಮ? ಸರಿ ಬಿಡು, ಬೇಜಾರು ಮಾಡ್ಕೊಬೇಡ. ಸರಿ ನನ್ನ ಬಲ್ಲ, ನನಗೆ ಕೆಲಸ ಇದೆ. ಇನ್ನೊಂದ್ಸತಿ ಯಾವಾಗಾದ್ರೂ ಮಾತಾಡ್ತೀನಿ. ನಮ್ಮ ಟೈಮಿಲ್ಲ, ಬರ್ತೀನಮ್ಮ, ಬೇಜಾರು ಮಾಡ್ಕೊಬೇಡ. ಸರಿ ಅಕ್ಕ. ಪಾಪ ಏನೋ ಹುಡುಗ ಬುದ್ಧಿ ಓಡ್ ಬಂದವ್ರೆ. ಹಾಗಂತ ಯಾರೂ ಮಾತಾಡಿಲ್ಲ ಅಂದರೆ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತಲ್ವ. ಪ್ರೀತಿ ಮಾಡಿ ಮದುವೆ ಆದರೆ ಅದೂ ತಪ್ಪ. ಸರ್ಕೊಬರ್ಕು. ಮನೇಲಿ ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ ಮನೇಲಿ? ಸರ್ಕೊಬರ್ಕು. ಕೆಳಗೆ ಎಷ್ಟು ಹೇಳಿದೀನಿ ನಿಮಗೆ, ಹಂಗೆ ಮೇಲೆ ಎತ್ತಿ ಆಟ ಆಡ್ಬೇಡ, ಹಳೆ ಮನೆ ಬಿದ್ದು ಹೋಗೋದು ಅಂತ ಹೇಳಿದ್ರೆ ಕೇಳ್ತಾ ಇರಲ್ಲ ನೀನು. ಅಲ್ಲ ಹೊರಗಡೆ ಯಾರನ್ನ ಎತ್ಕೊಂಡು ಕರೀತಾರೆ, ಅಷ್ಟು ಮಾತ್ರ ಕಿವಿ ಕೇಳಿಸ್ತಿಲ್ಲ ನಿಮಗೆ. ಯಾರಂತ ಹೋಗಿ ನೋಡೋಕ್ಕಾಗಲ್ವಾ? ಬರೀ ಯಾವಾಗ ನೋಡು ಇದ್ರ ಮೇಲೆ ಹತ್ತೋದು ಆಡೋದೇ ಆಯಿತು ನಿಂದು. ಇದೇನು ಜಾರ ಬಡ್ಡಿನ? ನೀನು ಎತ್ತೆತ್ತ
ಕರ್ಕೊಬೇಕು. ಪ್ಲೀಚ್ ಅಮ್ಮ ನನಗೆ ಇದ್ರಲ್ಲಿ ಆಡೋಕ್ಕೆ ತುಂಬ ಇಷ್ಟನಮ್ಮ. ಇವತ್ತೊಂದಿನ ತಾನೇ, ನಾಳೆಯಿಂದ ಸ್ಕೂಲಿಗೆ ಹೋಗ್ಬೇಕಲ್ಲ, ಇವತ್ತೊಂದಿನ ಲೀವ್ ಇರೋಕೆ ಆಡ್ತಿದ್ದೀನಿ ಅಷ್ಟೇನಮ್ಮ, ಪ್ಲೀಚ್ ಅಮ್ಮ. ಒಳ್ಳೆ ಮಾತಾಡೆಲ್ಲ ನೀನು ಕೇಳಲ್ಲ. ಹೊರಗಡೆ ಯಾರು ಬಂದವಳೆ, ಅವ್ರು ನೋಡ್ಕೊಂಡು ಬಂದು ಆಮೇಲೆ ನಿನಗಿದೆ ಇರು ಹಬ್ಬ. ಮನೆಗೆ ಯಾರಾದರೂ ಬರಲಿ ಕರೆಯಲ್ಲ,